ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಂದು ಜರ್ನಿ ವಿಡಿಯೋ ಆಗಿರುತ್ತೆ. ಹಾಗೆಯೇ ಇದು ಫಸ್ಟ್ ಟೈಮ್ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಹಾಗೆಯೇ ನಮಗೆ 3 ಗಂಟೆಗೆ ಟ್ರೈನ್ ಇತ್ತು ನಮ್ಮೂರಿಗೆ. ಹಾಗೆಯೇ ನಾವೆಲ್ಲ ಬೇಗ 1 ಗಂಟೆ ಆಗಿಬಿಟ್ಟಿದೆ. ಇವಾಗ ರೆಡಿ ಆಗಿದ್ದೀವಿ. ಊಟ ಆಗಿರಲಿಲ್ಲ, ಅದಕ್ಕೋಸ್ಕರ ರೈಸ್ ಬಾತನ್ನು ಮಾಡಿಕೊಂಡು ಎಲ್ಲ ಕಂಟೈನರ್ಗಳಿಗೆ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ತಿಂದರೆ ಆಗುತ್ತೆ ಅಂತ, ಇಲ್ಲ ಅಂದರೆ ಲೇಟ್ ಆಗಿಬಿಡ್ತಾ ಇತ್ತು. ಹಾಗೆ ನಾವೆಲ್ಲ ರೆಡಿಯಾಗಿ 1:30 ಹಿಂಗೆ ಮನೇನ ಬಿಟ್ವಿ. ಕ್ಯಾಬ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹೊರಡೋ ಅರ್ಜೆಂಟಲ್ಲಿ ಮನೆ ಹಾಗೆ ಕಿಚನ್ ಎಲ್ಲ ತುಂಬಾ ಮೆಸ್ಸಿ ಅಂತ ಅನಿಸ್ತಾ ಇತ್ತು. ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಅಲ್ಲಿ ನಮಗೆ 3 ಗಂಟೆಗೆ ಟ್ರೈನ್ ಇದ್ದಿದ್ದು. 3 ಗಂಟೆ ಅಂದರೆ 3 ಗಂಟೆಗೆ ಕರೆಕ್ಟಾಗಿ ಟ್ರೈನ್ ಇಲ್ಲಿಂದ ಹೊರಟ್ಬಿಡುತ್ತೆ. 1 ನಿಮಿಷ ಕೂಡ ನಿಂತ್ಕೊಳ್ಳಲ್ಲ. ಲಾಸ್ಟ್ ಟೈಮ್ ಕೂಡ ನಾವು ಟ್ರೈನ್ಗೆ ಇದೇ ಥರ ರಿಸರ್ವೇಷನ್ ಮಾಡ್ಕೊಂಡಿದ್ವಿ, ಆದರೆ ನಮಗೆ ಸ್ವಲ್ಪ ಮಿಸ್ ಆಯಿತು ಟ್ರೈನು. ಅದರಿಂದ ಈ ಸರಿ ಲೇಟ್ ಆಗಬಾರ್ದು ಅಂತ ಬೇಗನೆ ಮನೆಯನ್ನು ಬಿಟ್ವಿ. ಹಾಗೆಯೇ ನಾವಿವಾಗ ಬಂದಿರೋದು ನೈಂಡಳ್ಳಿ ಮೆಟ್ರೋಯಿಂದ ಡೈರೆಕ್ಟಾಗಿ ಮೆಜೆಸ್ಟಿಕ್ಕಿಗೆ ಹೋಗೋಣ ಅಂತ ಮೆಟ್ರೋ ತಗೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇದು ನೈಂಡಳ್ಳಿ ಮೆಟ್ರೋ ಸ್ಟೇಷನ್ ಇವಾಗ ಬಂತು. ಲಗೇಜ್ ಏನು ಜಾಸ್ತಿ ಇಲ್ಲದೆ ಇರೋದ್ರಿಂದ ಆರಾಮಾಗಿ ಹೋದ್ವಿ. ಆದರೆ ಹಬ್ಬಕ್ಕೆ ಅಂತ ತಗೊಂಡಿರೋ ಹೂವು ಮಾತ್ರ ನಮ್ಮ ಜೊತೆನೇ ಇರೋದ್ರಿಂದ ಅದನ್ನು ಮಾತ್ರ ತೊಗೊಂಡು ಹೋಗೋದು ಸ್ವಲ್ಪ ಕಷ್ಟ ಆಯಿತು. ಅದು ಒಂದು ಫುಲ್ಲು ದೊಡ್ಡ ಬ್ಯಾಗ್ ಇತ್ತು, ಅದು ಒಂದನ್ನೇ ತಗೊಂಡು ಹೋಗೋದು ಸ್ವಲ್ಪ ಕಷ್ಟ ಆಯಿತು ನಮಗೆ. ನೋಡಿ, ಈಗ ಮೆಟ್ರೋ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಇದು ನೈಂಡಳ್ಳಿ ಮೆಟ್ರೋ ಸ್ಟೇಷನ್. ಹೋಗಬಾರ್ದು. ಡಪ್ಪ ಆ್ಯಂಡ್ ಡಪ್ಪ. ಎರಡು ಗಂಟೆಗೆಲ್ಲ ನಾವು ಮೆಜೆಸ್ಟಿಕ್ಗೆ ಬಂದಿದ್ವಿ. ಮೆಜೆಸ್ಟಿಕ್ಗೆ ಬಂದ ತಕ್ಷಣ ಹಾಗೆ ನಮ್ಮ ಪ್ಲ್ಯಾಟ್ಫಾರ್ಮ್ ಬೇರೆ ನಮಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿ ಯಾರನ್ನೋ ಕೇಳಿದ್ವಿ, ಅವ್ರು ಹೇಳಿದರು. ಆಮೇಲೆ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ನಿಂತ್ಕೊಂಡ್ವಿ. ನನ್ನ ಮಗಳು ಬೇರೆ ಮನೆಯಿಂದ ಒಂದು ಅಲಾರಾಮ್ ಎತ್ಕೊಂಡು ಹೋಗ್ಬಿಟ್ಟಿದ್ಲು. ಎಲ್ಲೂ ಅದು ಕೈಯಲ್ಲಿ ಬಿಡ್ತಾ ಇರಲಿಲ್ಲ, ಕೈಯಲ್ಲಿ ಇಟ್ಕೊಂಡೇ ಇದ್ದು. ಮೆಟ್ರೋದಲ್ಲೂ ಅಷ್ಟೇ, ಅದನ್ನ ಒಂದು 2 ಸರಿ ಕೆಳಗಡೆ ಬಿಸಾಡಿದ್ಲು. ಅದನ್ನು ಮತ್ತೆ ಇಟ್ಕೊಂಡು ಕೈಯಲ್ಲೇ ಹಿಡ್ಕೊಂಡು ಬರ್ತಾಯಿದ್ಲು. ನಾವು ಒಂದು ಅರ್ಧ ಗಂಟೆ ಮೊದಲೇ ನಾವು ಟ್ರೈನಲ್ಲಿ ಕೂತ್ಕೊಂಡಿದ್ವಿ. ಅಲ್ಲೇ ಸ್ವಲ್ಪ ಜಾಸ್ತಿ ಜನ ಬರೋದಕ್ಕಿಂತ ಮೊದಲೇ ಎಲ್ಲ ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಟ್ರೈನು ಹೋಗ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಏನೋ ಒಂಥರ ಖುಷಿ ಇತ್ತು ಟ್ರೈನಲ್ಲಿ ಕೂತ್ಕೊಂಡು. ಈ ಕಡೆ ಒಂಥರ ಗ್ರೀನರಿನೆಲ್ಲ ನೋಡ್ಕೊಂಡು ಹೋಗ್ಬೋದಲ್ಲ ಅನ್ನೋ ಒಂಥರ ಖುಷಿಯಿಂದ ನಾವಿಲ್ಲಿ ವಿಂಡೋ ಸೈಡೇ ನಮಗೆ ಸೀಟ್ ಸಿಕ್ಕಿತ್ತು. ಆರಾಮಾಗಿ ಕೂತ್ಕೊಂಡು ಹೋದ್ವಿ. ಹಬ್ಬ ಇರೋದ್ರಿಂದ ಟ್ರೈನಲ್ಲಿ ಎಷ್ಟು ಜನ ಇದ್ದರು ಸ್ಟಾರ್ಟಿಂಗಲ್ಲಿ ಅಂದರೆ ಸಿಕ್ಕಾಪಟ್ಟೆ ಜನ. ಒಂದು ರಿಸರ್ವೇಷನ್ ಸೀಟಲ್ಲಿ ಕೂಡ ಕೂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಜನಗಳು ತಳ್ತಾ ಇದ್ದರು.
ಇದೇ ಥರ ಶಿವಮೊಗ್ಗವರೆಗೂ ಸಖತ್ ಜನ ಇದ್ದರು. ಆಮೇಲೆ ಸ್ವಲ್ಪ ಕಡಿಮೆ ಆಯಿತು. ಎಲ್ಲಿದ್ದೀವಿ ಅಂತ ಶಿವಮೊಗ್ಗ. ಹೆಂಗಿತ್ತು ಟ್ರೈನ್ ಜರ್ನಿ? ಸ್ವಲ್ಪ ಬೋರಿಂಗ್ ಆಗ್ತಾಯಿತ್ತು. ನನ್ನ ಮಗ ಬೋರಿಂಗ್ ಅಂತಾನೆ ಟ್ರೈನಲ್ಲಿ ಬರ್ತಾರಲ್ವ ಸೇಲ್ ಮಾಡೋದಕ್ಕೆ, ಏನೋ ಇವಾಗ ನಿಪ್ಪಟ್ಟು, ಆಮೇಲೆ ಚಿಪ್ಸು, ಸಮೋಸ ಅಂತೆಲ್ಲ ಎಲ್ಲನೂ ತಗೋತಾ ಇದ್ದ. ಫ್ರೂಟ್ ಸಲಾಡ್ ಅಂದು 4-5 ಬಾಕ್ಸ್ಗಳನ್ನ ಆವಾಗಲೇ ತೊಗೊಂಡ್ಬಿಟ್ಟಿದ್ದ ಸ್ಟಾರ್ಟಿಂಗಲ್ಲೇ. ನನ್ನ ಮಗಳಿಗಂತೂ ಸಖತ್ ಬೋರ್ ಆಗಿಬಿಟ್ಟಿತ್ತು ಅನಿಸುತ್ತೆ. ಅವಳು ಟ್ರೈನಿಂದ ಕೆಳಗಡೆ ಹೋಗೋಣ ಕಾರಲ್ಲಿ ಹೋಗೋಣ ಅಂತ ಸಖತ್ ಹಠ ಮಾಡ್ತಾಯಿದ್ಲು. ಹೆಂಗೆಂಗೋ ಸಮಾಧಾನ ಮಾಡ್ತಾಯಿದ್ವಿ. ಆ ಕಡೆ ಈ ಕಡೆ ಎಷ್ಟು ತಿರುಗಾಡಿಸಿದ್ರು ಅವಳು ಕೆಳಗಡೆನೇ ಹೋಗೋಣ ಅಂತ ಹಠ ಮಾಡ್ತಾಯಿದ್ಲು. ನಾವು ಸ್ಟಾರ್ಟಿಂಗಲ್ಲಿ ಬುಕ್ ಮಾಡುವಾಗ ಸ್ಲೀಪರ್ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ನೈಟ್ ಹೋದರೆ ಆಗುತ್ತೆ ಅಂತ. ಆದರೆ ಟಿಕೆಟ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು. ಇದರಲ್ಲಿ ಮಾತ್ರ ಒಂದು 4-5 ಸೀಟೇನೋ ಖಾಲಿ ಇದ್ದಿದ್ದರಿಂದ ಇದನ್ನೇ ನಾವು ಬುಕ್ ಮಾಡಿಕೊಂಡು ಹೋದ್ವಿ. ಈಗ ನಮ್ಮ ಸ್ಟಾಪ್ ಬಂತು. ನಾವು ಕೂಡ ಎದ್ದು ಹೊರಡ್ತಾ ಇದ್ದೀವಿ. ನಾವು ಇಳಿಯೋ ಟೈಮಲ್ಲಿ ಜೋರಾಗಿ ಮಳೆ ಇಲ್ಲದೇ ಇದ್ದರೆ ಸಾಕು ಅಂತ ಹೇಳ್ಕೊಂಡು ಇಳಿತಾ ಇದ್ದೀವಿ. ಯಾಕಂದರೆ ನಮ್ಮ ಕಡೆ ತುಂಬ ಮಳೆ ಇದೆ ಇವಾಗ. ನೋಡಿ, ಈ ಬ್ಯಾಗ್ ಫುಲ್ಲು ಹೂಗಳೇ ಇರೋದು. ಇದಷ್ಟು ಹಬ್ಬಕ್ಕೆ ಅಂತ ನಾವು ಬೆಂಗಳೂರಿಂದ ತಗೊಂಡು ಹೋಗ್ತಾ ಇರೋದು. ನೋಡಿ, ಇದು ತಾಳಗುಪ್ಪ ರೈಲ್ವೆ ಸ್ಟೇಷನ್. ಇದೇ ಲಾಸ್ಟ್ ಸ್ಟಾಪ್. ನಾವು ಇಳಿಯುವಾಗ ಮಳೆ ಏನೂ ಇರಲಿಲ್ಲ, ಆದರೆ ಮಳೆ ಮೊದಲೇ ಜೋರಾಗಿ ಬಂದು ಕಡಿಮೆ ಆಗಿದ್ದರಿಂದ ರೋಡೆಲ್ಲ ಫುಲ್ ಗಲೀಜಾಗಿಬಿಟ್ಟಿತ್ತು. ಎಲ್ಲಿ ಕಾಲಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟೊಂದು. ಹಾಗೆ ನನ್ನ ಚಿಕ್ಕಪ್ಪ ಅಲ್ಲಿ ಕಾರ್ ತೊಗೊಂಡು ಬಂದಿದ್ದರಿಂದ ನಾವು ಕಾರಲ್ಲಿ ನಮ್ಮ ಊರಿಗೆ ಹೋದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಊರು ಯಾವುದು ಹೇಗಿದೆ ಅಂತ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.